13ನೇ ತಾರೀಖು ಇಬ್ಬರು ಇಂಟ್ರೂಡರ್ಸ್ ನುಸುಳುಕೋರರು ಲೋಕಸಭೆಯೊಳಗೆ ನುಗ್ಗಿದ್ರು, ಗಲಾಟೆ ಮಾಡಿದ್ರು, ಸ್ಮೋಕ್ ಬಾಂಬ್ ಸಿಡಿಸಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ವಿಪಕ್ಷಗಳ ಹೋರಾಟ. ಮೋದಿ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ. ಇವತ್ತು ಆ ಗಲಾಟೆ ತಾರಕಕ್ಕೆ ಹೋಯಿತು. ಸದನ ನಡೆಯೋದಕ್ಕೆ ವಿಪಕ್ಷಗಳು ಬಿಡಲಿಲ್ಲ. ಶುಕ್ರವಾರನೂ ಆಗಿತ್ತು ಈ ಗಲಾಟೆ. 14 ಜನನ ಸಸ್ಪೆಂಡ್ ಮಾಡಲಾಗಿತ್ತು ಶುಕ್ರವಾರ. ಲೋಕಸಭೆಯಲ್ಲಿ 13 ಜನ, ರಾಜ್ಯಸಭೆಯಲ್ಲಿ 1. ಇವತ್ತು 78 ಜನರನ್ನು ಅಮಾನತ್ತು ಮಾಡಲಾಯಿತು. 78 ಜನರನ್ನು. ಅಂದರೆ 4 ದಿನಗಳಲ್ಲಿ ಇದು ಒಂದೇ ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 92 ಸಂಸದರು ಅಮಾನತು ಮಾಡಿದ್ದಾರೆ. ಲೋಕಸಭೆ ಸ್ಪೀಕರು ಮತ್ತು ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿಗಳು. ಒಟ್ಟು 92. ಶುಕ್ರವಾರ 14, ಇವತ್ತು 78. ರಾಜ್ಯಸಭೆಯ 45 ಸಂಸದರನ್ನು ಉಪರಾಷ್ಟ್ರಪತಿ ಧನ್ಕರ್ ಅವರು ಇವತ್ತು ಸಸ್ಪೆಂಡ್ ಮಾಡಿದ್ರು. ಪಿಯೂಷ್ ಗೋಯಲ್ ಅವರು ಮನವಿ ಮಾಡಿದರು. ಅವರು ಸಭಾನಾಯಕರು ನಿಲುವಳಿ ಸೂಚನೆ ಮಾಡಿದ್ರು. ಅದನ್ನು ಉಪರಾಷ್ಟ್ರಪತಿಗಳು, ಅಂದರೆ ರಾಜ್ಯಸಭೆಗೆ ಅವರೇ ಸಭಾಪತಿಗಳು, ಒಪ್ಕೊಂಡ್ರು. ಲೋಕಸಭೆಯಲ್ಲಿ ಗಲಾಟೆ ಮಾಡಿದ ಸಂಸದರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮನವಿ ಮಾಡಿಕೊಂಡ್ರು. ಅವರು ಸಂಸದೀಯ ವ್ಯವಹಾರಗಳ ಸಚಿವರು, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. ಅವರ ಮನವಿಯನ್ನು ಪುರಸ್ಕರಿಸಿ ಪೀಠದಲ್ಲಿ ರಾಜೇಂದ್ರ ಅಗರ್ವಾಲ್ರಿದ್ದರು. ಅವರು 33 ಸಂಸದರನ್ನು ಅಮಾನತು ಮಾಡಿದರು. ಆಗ್ರಹ ಒಂದೇ, ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು, ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು. ಅವರು ಬಂದು ಉತ್ತರ ಕೊಡೋ ತನಕ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ಥರ. ಅದರ ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಅವ್ರ ಹೆಸರಿನಲ್ಲಿ ಪಾಸ್ ತಗೊಂಡೋಗಿದ್ರಲ್ಲ, ಅವರನ್ನು ಬರ್ಖಾಸ್ತು ಮಾಡಿ, ಸಸ್ಪೆಂಡ್ ಮಾಡಿ ಅಂತ. ಒಂದೇನೆಂದರೆ, ಪಾರ್ಲಿಮೆಂಟರಿ ಡೆಮೋಕ್ರಸಿಗೆ ಇದು ಒಳ್ಳೆಯ ಲಕ್ಷಣ ಅಲ್ಲ. ಹೀಗೆ ಆಗ್ರಹಿಸಿದ ವಿಪಕ್ಷಗಳ ಸಂಸದರನ್ನು ಅಮಾನತು ಮಾಡಿಬಿಡ್ತೀವಿ ನಾವು, ನಾಟ್ ಅ ಗುಡ್ ಸೈನ್. ಅದು ಬೇರೆ ಗಲಾಟೆಗಳ ಕೆಲವೊಂದು ಸಲ ನೋಡಿದ್ದೀವಿ ನಾವೇ. ಮೈಕ್ ಎತ್ತೇಸಿಯೋದು, ಪೇಪರ್ ತೂರಾಡೋದು, ಸದನದ ಬಾವಿಗೆ ಬಂದು ನೇರವಾಗಿ ಸ್ಪೀಕರ್ಗೆ ಕೈ ಹಾಕ್ಬಿಡೋದು, ಚಪ್ಪಲಿಲಿ ಬಡದಾಡ್ಕೊಂಡಿರೋ ಘಟನೆಗಳಿದ್ದಾವೆ. ಅಂಥ ಘಟನೆಗಳಲ್ಲ, ಅವುಗಳನ್ನು ಸಹಿಸ್ಕೊಳ್ಬಾರ್ದು. ಡೆಕೋರಮ್ ಇರುತ್ತೆ, ಡೆಕೋರಮ್ ಪ್ರಕಾರ ನಡ್ಕೋಬೇಕು. ಆದರೆ ಇಲ್ಲಿ ಇದೆಯಲ್ಲ, ಇದು ಆಗ್ರಹ, ಇದು ವಿಪಕ್ಷಗಳ ಆಗ್ರಹ. ಸದನ ನಡೆಯೋದಕ್ಕೆ ಬಿಡ್ತಿಲ್ಲ, ಸದನ ನಡೆಯೋದಕ್ಕೆ ಬಿಡ್ತಿಲ್ಲ ಅಂದರೆ ಅವರ ಬೇಡಿಕೆ ಈಡೇರ್ತಿಲ್ಲ ರೀ, ಅವ್ರ ಬೇಡಿಕೆ ಈಡೇರ್ತಿಲ್ಲ. ಈಗ ಅಫ್ಕೋರ್ಸ್ ಲೋಕಸಭೆಯಲ್ಲಿ ಏನು ಗಲಾಟೆ ಆಯ್ತಲ್ಲ, ಅದರ ಅಷ್ಟೂ ಜವಾಬ್ದಾರಿ ಸ್ಪೀಕರ್. ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಒಂದು ಮಾತು ಬರುತ್ತೆ, ಸ್ಪೀಕರ್ ಈಸ್ ದ ಕಸ್ಟೋಡಿಯನ್ ಆಫ್ ದ ಹೌಸ್ ಅಂತ. ಹಿ ಈಸ್ ದ ಕಸ್ಟೋಡಿಯನ್. ಆದರೆ ಭದ್ರತೆಗೆ ಯಾರು ನಿಂತ್ಕೊಂಡಿರ್ತಾರೆ? ಡೆಲ್ಲಿ ಪೊಲೀಸ್ ಇರ್ತಾರಪ್ಪ ಹೊರಗಿನ ರೌಂಡ್ನಲ್ಲಿ. ಡೆಲ್ಲಿ ಪೊಲೀಸ್ ದಿಲ್ಲಿ ಸರ್ಕಾರದ ಅಂಡರ್ನಲ್ಲಿಲ್ಲ, ಕೇಂದ್ರ ಸರ್ಕಾರದ ಅಂಡರ್ನಲ್ಲಿದೆ. ಅದಾದಮೇಲೆ CRPFನವ್ರು ನಿಂತ್ಕೊಂಡಿರ್ತಾರೆ. ನೇರವಾಗಿ ಗೃಹ ಸಚಿವರ ಅಂಡರ್ಗೆ ಬರ್ತಾರೆ ಅವರು. ಅದಕ್ಕೆ ಗೃಹ ಸಚಿವರಿಂದ ಒಂದು ಹೇಳಿಕೆ ಬರಬೇಕು ಅಂತ ಆಗ್ರಹಿಸೋದು ತಪ್ಪ? ನೋ, ಐ ಡೋಂಟ್ ಥಿಂಕ್ ಸೊ. ಪ್ರಧಾನಮಂತ್ರಿಗಳು ಒಂದು ಘಟನೆ ಹಿಂಗಾಗಿದೆ, ಹಿಂಗೆ ತನಿಖೆ ನಡೀತಾ ಇದೆ, ಡೋಂಟ್ ವರಿ, ನಿಮ್ಮ ರಕ್ಷಣೆಗೆ ಏನೇನು ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿದ್ರಲ್ಲಿ ಏನು ಹೇಳಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡಿ, ಘಟನೆ ನಡೀತು 13ನೇ ತಾರೀಕು. ಅದಾದ ಮೇಲೆ ಗೃಹ ಸಚಿವ ಅಮಿತ್ ಶಾ ಒಂದು ಕಾನ್ಕ್ಲೇವ್ನಲ್ಲಿ, ಖಾಸಗಿ ಚಾನೆಲ್ನ ಕಾನ್ಕ್ಲೇವ್ನಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಇದೇ ಘಟನೆಯ ಬಗ್ಗೆ ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸ್ವಕ್ಷೇತ್ರದಲ್ಲಿದ್ದಾರೆ, ಕಾಶಿಲಿ, ವಾರಾಣಸಿಲಿದ್ದಾರೆ. ಸಾಮಾನ್ಯವ್ರು ಹಂಗೆ ಕರೆದು ಇಂಟರ್ವ್ಯೂ ಕೊಡೋರಲ್ಲ. ಇವತ್ತು ದೈನಿಕ್ ಜಾಗರಣ ಪೇಪರ್, ಹಿಂದಿ ಪೇಪರಿಗೆ ಕರೆದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ವಿವರವಾಗಿ ಮಾತಾಡ್ತಾರೆ. ಇದನ್ನು ನಾವು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ, ತನಿಖೆ ನಡೀತಾ ಇದೆ, ಇದರ ಹಿಂದೆ ಯಾವ ಸಂಘಟನೆ ಇದ್ರೂ ನಾವು ಬಿಡೋದಿಲ್ಲ, ಎಲ್ಲ ಮಾತಾಡ್ತಾರೆ ಅವರು. ಅದನ್ನೇ ಪಾರ್ಲಿಮೆಂಟ್ನಲ್ಲಿ ಹೇಳೋಕ್ಕೆ ಏನಾಗುತ್ತೆ? ಈ ಘಟನೆಯ ಬಗ್ಗೆ ರಕ್ಷಣಾ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಸಂಬಂಧ ರಕ್ಷಣಾ ಸಚಿವರು ಹೇಳಿಕೆ? ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಡಬೇಕಪ್ಪ, ಆಗ್ರಹ ಅದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನೇ ಟ್ವೀಟ್ ಮಾಡಿದ್ದಾರೆ ಇವತ್ತು. ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಇದು ಅಂತ. ಮೋದಿ ಸರ್ಕಾರ ಸಂಸತ್ತು ಮತ್ತು ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡಿದೆ.
92 ಸಂಸದರ ಅಮಾನತು ಮಾಡಿ ಪ್ರಜಾಪ್ರಭುತ್ವವನ್ನು ಕಸದ ಬುಟ್ಟಿಗೆ ಹಾಕಲಾಗಿದೆ. ವಿಪಕ್ಷಗಳಿಂದ 2 ಸರಳ ಮತ್ತು ಸುಲಭವಾದ ಬೇಡಿಕೆಗಳಿದ್ದಾವೆ. ಸಂಸತ್ ಭದ್ರತಾ ಲೋಪದ ಬಗ್ಗೆ ಉಭಯ ಸದನಗಳಲ್ಲಿ ಗೃಹ ಸಚಿವರು ಹೇಳಿಕೆ ಕೊಡಬೇಕು. ಭದ್ರತಾ ಲೋಪದ ಘಟನೆಯ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೀಬೇಕು. ಮೋದಿ ಪತ್ರಿಕೆಗೆ ಸಂದರ್ಶನ ಕೊಡ್ತಾರೆ, ಗೃಹ ಸಚಿವರು ಟಿವಿಗಳಲ್ಲಿ ಮಾತಾಡ್ತಾರೆ. ಸಂಸತ್ನಲ್ಲಿ ಚರ್ಚೆ ಮಾಡುವ ಹೊಣೆಗಾರಿಕೆಯಿಂದ ಬಿಜೆಪಿ ಓಡಿ ಹೋಗ್ತಾ ಇದೆ ಅಂತ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಟ್ವೀಟ್ ಇದು. ಅಧೀರ್ ರಂಜನ್ ಚೌಧರಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು, ಅವರು ಹೇಳಿಕೆ ಕೊಟ್ಟಿದ್ದಾರೆ, ನನ್ನನ್ನು ಸೇರಿದಂತೆ ಎಲ್ಲ ನಾಯಕರನ್ನು ಅಮಾನತು ಮಾಡಿದ್ದಾರೆ. ಈ ಹಿಂದೆ ಅಮಾನತುಗೊಂಡಿರುವ ನಮ್ಮ ಸಂಸದರನ್ನು ಮರು ಸೇರ್ಪಡೆ ಮಾಡಬೇಕು, ಗೃಹ ಸಚಿವರು ಸದನಕ್ಕೆ ಬರಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಅಮಿತ್ ಶಾ ಸದನಕ್ಕೆ ಹೇಳಿಕೆ ಕೊಡೋದು ಬಿಟ್ಟು ಟಿವಿಗೆ ಹೇಳಿಕೆ ಕೊಡ್ತಿದ್ದಾರೆ. ಸಂಸತ್ತಿನ ಭದ್ರತೆಗೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಮಾತಾಡಬೇಕು. ದೇಶದ ಸುರಕ್ಷತೆಗಾಗಿ ಸರ್ಕಾರ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅಂತ. 13ನೇ ತಾರೀಕು ಸಂಸತ್ತಿನ ಹೊರಗಡೆ ಕಲರ್ ಬಾಂಬ್ ಸಿಡಿಸಿದಂಥ ನೀಲಂ ಸಿಂಗ್, ನೀಲಂ ಆಜಾದ್, ವಾಟ್ ಎವರ್ ಶೀಸ್, ಅವಳ ನೀಲಂ ಕೌರ್, ಅವಳ ಘೋಷಣೆ ಇದ್ದದ್ದು ಅದೇ, ತಾನಾಶಾಹಿ ನಹಿ ಚಲೇಂಗಿ ಅಂತ. ಸರ್ವಾಧಿಕಾರ ನಡೆಯೋದಿಲ್ಲ, ಸರ್ವಾಧಿಕಾರ. ಹಿಂಗೆ ಸಂಸದರನ್ನು ಅಮಾನತು ಮಾಡೋ ಮೂಲಕ ಸರ್ವಾಧಿಕಾರನೇ ತೋರಿಸ್ದಂಗೆ. ಒಂದು ಸಿಂಪಲ್ ಕಂಪ್ಯಾರಿಸನ್, UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು 2004ರಿಂದ 2014 ತನಕ. BJP ಅವರು ಅಪೋಸಿಷನ್ನಲ್ಲಿದ್ದರು. ಆವಾಗ 10 ವರ್ಷಗಳಲ್ಲಿ ಒಟ್ಟು ಎಷ್ಟು ಸಂಸದರು, ಗಲಾಟೆಗಳು ಆವಾಗಲೂ ಆಗಿದ್ವು, ಎಷ್ಟು ಸಂಸದರ ಅಮಾನತ್ತಾಗಿತ್ತು? 50 ಸಂಸದರ ಅಮಾನತ್ತು. 2014ರಿಂದ ಇಲ್ಲಿ ತನಕ NDA 1 and 2 ಮೋದಿ ಪ್ರಧಾನಮಂತ್ರಿ ಅವಧಿಯಲ್ಲಿ 201 ಸಂಸದರು ಅಮಾನತ್ತಾಗಿದ್ದಾರೆ. 4 ಪಟ್ಟು, 4 ಟೈಮ್ಸ್. 1989ರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಇಂದಿರಾ ಗಾಂಧಿಯವರ ಹತ್ಯೆಗೆ ಸಂಬಂಧಿಸಿದ ಒಂದು ವರದಿಯ ವಿರುದ್ಧ ಗಲಾಟೆ ಆಗಿತ್ತು. ಹೈಯೆಸ್ಟ್ ರೆಕಾರ್ಡ್ ಅದು. 64, ಲೋಕಸಭೆಯೊಂದರಲ್ಲೇ 64 ಸಂಸದರ ಅಮಾನತ್ತಾಗಿದ್ದರು. ಲೋಕಸಭೆಯೊಂದರಲ್ಲೇ. ನೀವು ಲೋಕಸಭೆಯ ನಂಬರ್ಗಳನ್ನು ಮಾತ್ರ ತಗೊಳ್ತೀರಿ ಅನ್ನೋದಾದರೆ ಈಗಲೂ ಅದೇ ರೆಕಾರ್ಡು. ಆದರೆ ಲೋಕಸಭೆ ರಾಜ್ಯಸಭೆ ಎರಡೂ ಸೇರಿಸಿ 92 ಜನ ಸಸ್ಪೆಂಡ್ ಆಗಿರೋದಿದೆ ನೋಡಿ. ಇದು ಹಳೆ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿತು. 92 ಸಂಸದರು ಅಂತ ತಗೊಂಡ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.